ನಿಮಗೆ ಕೆಮ್ಮಿದೆಯಾ, ಅದು ಕೋವಿಡ್ ನ್ಯೂಮೋನಿಯಾ. ಅದು ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕು. ನೀವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬೇಕು, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕು. ಸೊ ಕೋವಿಡ್ ನ್ಯೂಮೋನಿಯಾ ಅಂತ ಗೊತ್ತಾದ್ಮೇಲೆ ಅದನ್ನ ವೆಂಟಿಲೇಟರ್ಗೆ ಹಾಕಬೇಕು. ವೆಂಟಿಲೇಟರ್ ಅಲ್ಲಿ ಹಾಕ್ಬಿಟ್ಟು ತುಂಬಾ ಕಾಸ್ಟ್ಲಿ ಇಂಜೆಕ್ಷನ್, 40,000 50,000ಕ್ಕೆ ಒಂದೊಂದು ಇಂಜೆಕ್ಷನ್ ಬೆಳಿಗ್ಗೆ ಸಂಜೆ 2 ಟೈಮ್ ತಗೋಬೇಕು. ಅಷ್ಟು ತಗೊಂಡ್ರು ಕೂಡ ಅದು ಗ್ಯಾರಂಟಿ ಇಲ್ಲ, ನೀವು ಬದುಕ್ತೀರಾ ಅನ್ನೋ ಒಂದು ಗ್ಯಾರಂಟಿ ಇಲ್ಲ. ಈ ಸಾಮಾನ್ಯವಾಗಿ ಕೇಳಿ ಬರ್ತಿರೋ ಒಂದು ಮಾತಿದು. ಏನಿದು ನ್ಯೂಮೋನಿಯಾ ಅಂತ ಅಂದ್ರೆ ಅಷ್ಟೊಂದು ಸೀರಿಯಸ್? ಏನಿದೆ ನ್ಯೂಮೋನಿಯಾ? ಅಷ್ಟೊಂದು ಸೀರಿಯಸ್ ಕಂಡೀಷನ್ ಇದು. ಆಮೇಲೆ ಇದಕ್ಕೆ ಸಿಟಿ ಸ್ಕ್ಯಾನ್ ಒಂದು ಮಾಡಿಸೋ ಒಂದು ಅವಶ್ಯಕತೆ ಇದೆಯಾ? ಸಿಟಿ ಸ್ಕ್ಯಾನ್ ಮಾಡಿಸಿದ್ರು ಅಡ್ಮಿಷನ್ ಆಗೋ ಒಂದು ಅವಶ್ಯಕತೆ ಇದೆಯಾ? ನ್ಯೂಮೋನಿಯಾ ಅಂತ ಗೊತ್ತಾದ್ಮೇಲೆ ಅಡ್ಮಿಷನ್ ಆದ್ರೂ ಕೂಡ ವೆಂಟಿಲೇಟರ್ ಅಲ್ಲಿ ಇಡುವಂತ ಒಂದು ಅವಶ್ಯಕತೆ ಇದೆಯಾ? ಇದಿಷ್ಟು ವಿಷಯನ ಇವತ್ತು ಸ್ವಲ್ಪ ವಿಚಾರ ಮಾಡೋಣ. ನೋಡಿ, ಈಗ ಸಾಮಾನ್ಯ ಜನರಿಗೆ ಅರ್ಥ ಆಗಿ ನ್ಯೂಮೋನಿಯಾ ಅಂತಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಸೊ ಸಾಮಾನ್ಯ ಜನರಿಗೋಸ್ಕರ ಹೇಳ್ತದೀನಿ ಕೇಳಿ. ಸೊ ನ್ಯೂಮೋನಿಯಾ ಅಂದ್ರೆ ಏನಿದು? ಈಗ ಉಸಿರಾಟದ ಪ್ರಕ್ರಿಯೆನ 2 ತರ ಡಿವೈಡ್ ಮಾಡ್ತೀವಿ. ಒಂದು ಅಪ್ಪರ್ ಅಂಡ್ ಲೋಯರ್, ಅಂದ್ರೆ ಮೇಲ್ಭಾಗ ಮತ್ತೆ ಕೆಳಭಾಗ ಅಂತ ಡಿವೈಡ್ ಮಾಡ್ತೀವಿ. ಸೊ ಮೂಗು ಮತ್ತು ಗಂಟಲನ್ನ ಅಪ್ಪರ್ ಅಂತ ಅಂತೀವಿ, ಶ್ವಾಸಕೋಶನ ಲೋಯರ್ ಅಂತ ಕರಿತೀವಿ. ಉದಾಹರಣೆಗೆ ಒಂದು ನೆಗಡೆ ಅಂತ ತಗೊಳ್ಳೋಣಂತೆ. ನೆಗಡೆ ಆದಾಗ ಏನಾಗುತ್ತೆ? ಯಾವ ರೀತಿ ನೆಗಡೆ ಶುರು ಆಗುತ್ತೆ? ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಯಾವುದೇ ಒಂದು ಮೈಕ್ರೋ ಆರ್ಗಾನಿಸಮ್ ನಮ್ಮ ಮೂಗಲ್ಲಿ ಬಂದು ಕೂರುತ್ತೆ. ಕೂತ ನಂತರ ಅದು ಮಲ್ಟಿಪ್ಲೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಬೆಳಿಲಿಕ್ಕೆ ಶುರು ಆದ ನಂತರ ಏನಾಗುತ್ತೆ? ನಮ್ಮ ಬಾಡಿ ರೆಸ್ಪಾಂಡ್ ಮಾಡಕ್ ಶುರು ಮಾಡುತ್ತೆ. ಯಾವ ರೀತಿ? ಅಲ್ಲಿಗೆ WBCನ ಕಳ್ಸಿಕೊಡುತ್ತೆ, ಅಂದ್ರೆ ಬಿಳಿ ರಕ್ತ ಕಣಗಳನ್ನ ಮೂಗಿಗೆ ಕಳ್ಸಿಕೊಡುತ್ತೆ. ಇವೊಂಥರ ಆರ್ಮಿ ತರ ಇದ್ದಾಗ, ಮಿಲಿಟರಿ ತರ ಇದ್ದಾಗ ನಮ್ಮಲ್ಲಿ. ಹಾಗೆ ಅಂದ್ರೆ ಆರ್ಮಿ ಅವರು ಎಲ್ಲ ಇರ್ತಾರೆ, ಒಂದ್ ಕಡೆ ಇರಲ್ಲ, ಎಲ್ಲ ಕಡೆ ಸ್ಪ್ರೆಡ್ ಆಗಿರ್ತಾರೆ. ಏನು ವಾರ್ ಶುರು ಆದಾಗ ಒಂದ್ ಕಡೆ ಹೆಂಗ್ ಹೋಗ್ತೀವಲ್ಲ, ಸೊ ಅದೇ ರೀತಿ ಈ ಒಂದು ಬಿಳೆ ರಕ್ತ ಕಣಗಳು ಇನ್ಫೆಕ್ಷನ್ ಏನಾಗಿದೆ, ಮೂಗಲ್ಲಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ಅಲ್ಲಿಗೆ ಹೋಗ್ಬಿಟ್ಟು ಅವನ್ನ ಕೊಲ್ಲಲಿಕ್ಕೆ, ಹೊಡೆದಾಡ್ಬಿಟ್ಟು ಅದ್ರ ಜೊತೆ ಫೈಟ್ ಮಾಡಿ ಕೊಲ್ಲಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ಒಂದು ಫೈಟಿಂಗ್ ಅಂದ್ರೆ ಬಿಳೆ ರಕ್ತ ಕಣ ಮತ್ತೆ ಈ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಜೊತೆಗೆ ನಡೆಯುವ ಒಂದು ಫೈಟ್ ಅನ್ನೇ ನಾವು ಇನ್ಫ್ಲಮೇಷನ್ ಅಂತ ಕರಿತೀವಿ. ಇಟ್ಸ್ ಅ ಬಾಡಿ ರೆಸ್ಪಾನ್ಸ್, ದೇಹ ಒಂದು ತೋರಿಸೋ ಒಂದು ಪ್ರತಿಕ್ರಿಯೆ ಅದು. ಈ ಒಂದು ಫೈಟ್ ನಡೆಯೋ ಟೈಮ್ನಲ್ಲಿ ಅಂದ್ರೆ ಇನ್ಫ್ಲಮೇಷನ್ ಅಲ್ಲಿ ಏನಾಗುತ್ತೆ? ಸ್ವೆಲ್ಲಿಂಗ್ ಆಗುತ್ತೆ, ಆ ಜಾಗದಲ್ಲಿ ಸ್ವಲ್ಪ ಊತ ಬರುತ್ತೆ, ಜೊತೆಗೆ ಸೆಕ್ರೇಷನ್ಸ್ ಅಂದ್ರೆ ನೀರು ಅಲ್ಲಿ ಸ್ವಲ್ಪ ಉತ್ಪತ್ತಿ ಆಗುತ್ತೆ, ಸೆಕ್ರೇಷನ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಮೂಗಲ್ಲಿ ನೀರು ಬರೋದು, ಆಮೇಲೆ ಮೂಗು ಕಟ್ಟೋದು, ಉಸಿರಾಟಕ್ಕೆ ತೊಂದರೆ ಆಗೋದು, ಇದನ್ನೇ ನಾವು ನೆಗಡೆ ಅಂತ ಕರಿತೀವಿ. ಅದನ್ನ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತೀವಿ. ಈ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಲ್ಲಿ ಮೂಗಲ್ಲಿ ಕುಂತಾಗ ಮೂಗು ಕಟ್ಟೋದು ಮತ್ತೆ ಉಸಿರಾಟಕ್ಕೆ ತೊಂದರೆ ಆಗೋದು, ಇಷ್ಟೇ ಸಿಂಪಲ್. ಅದೇ ಇದು ಕೆಳಭಾಗದಲ್ಲಿ ಆದಾಗ, ನಮ್ಮ ಉಸಿರಾಟದ ಪ್ರಕ್ರಿಯೆಯಲ್ಲಿ ಕೆಳಭಾಗದಲ್ಲಿ ಅಂದ್ರೆ ಲಂಗ್ಸ್ ನಲ್ಲಿ ಸೇಮ್ ಇದು ಮೆಕ್ಯಾನಿಸಮ್ ಆಗುತ್ತೆ. ಲಂಗ್ಸ್ ನಲ್ಲೂ ಕೂಡ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಹೋಗ್ತವೆ. ಸೊ ಹೋದ್ಮೇಲೆ ಏನಾಗುತ್ತೆ? ಸೇಮ್ ಮತ್ತೆ ಬಿಳೆ ರಕ್ತ ಕಣಗಳಲ್ಲಿ ಬಂದ್ಬಿಟ್ಟು ಜೊತೆಗೆ ಫೈಟ್ ಮಾಡ್ತವೆ. ಸೊ ಫೈಟ್ ಮಾಡಿ ಸ್ವಲ್ಪ ಮಟ್ಟಿಗೆ ಊತ ಆಗುತ್ತೆ, ಜೊತೆಗೆ ಸೆಕ್ರೀಷನ್ಸ್ ಬರುತ್ತೆ. ಅದೇ ಮೇಲ್ಭಾಗದಲ್ಲಿ ಆದಾಗ ಏನ್ ಹೇಳ್ತೀವಿ? ನೆಗಡೆ ಆಗುತ್ತೆ, ಮೂಗು ಕಟ್ಟಿತು, ಮೂಗಲ್ಲಿ ನೀರು ಬರ್ತಾ ಇತ್ತು ಅಂತೀವಿ. ಕೆಳಭಾಗದಲ್ಲಿ ಆದಾಗ ಏನಾಗುತ್ತೆ? ಅದು ಕೆಮ್ಮು. ಸೊ ಕೆಮ್ಮು, ಸ್ವಲ್ಪ ಉಸಿರಾಟಕ್ಕೆ ಕಷ್ಟ ಆಗೋದು, ಜೊತೆಗೆ ಕೆಮ್ಮು ಶುರು ಆಗುತ್ತೆ. ಅದು ಕೆಳಭಾಗದಲ್ಲಿ, ಶ್ವಾಸಕೋಶದ ಕೆಳಭಾಗದಲ್ಲಿ ಆದಾಗ. ಸರಿ, ಅಂದ್ರೆ ಈ ನ್ಯೂಮೋನಿಯಾ ಇಸ್ ನಥಿಂಗ್ ಬಟ್ ಲೋಯರ್ ರೆಸ್ಪಿರೇಟರಿ ಟ್ಯಾಕ್ಟ್ ಇನ್ಫೆಕ್ಷನ್. ಉಸಿರಾಟದ ಕೆಳಭಾಗದಲ್ಲಿ ಆದ ಒಂದು ಸಿಂಪಲ್ ಇನ್ಫೆಕ್ಷನ್ ಅಷ್ಟೇ ಹೊರತು ಇದು ಏನೂ ಅಲ್ಲ. ಇದನ್ನು ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂತ ಜನ. ನ್ಯೂಮೋನಿಯಾ ಅಂದ್ರೆ ಏನೋ ದೊಡ್ಡ ಸಮಸ್ಯೆ ಏನೋ. ಮೇಲ್ಗಡೆ ಅಂದ್ರೆ ನೆಗಡೆ ಅಂತೀವಿ, ಕೆಳಭಾಗದಲ್ಲಿ ಆದಾಗ ಅದನ್ನ ನ್ಯೂಮೋನಿಯಾ ಅಂತ ಕರಿತೀವಿ ಅಷ್ಟೇ. ಈಗ ಮುಂಚೆ ಎಲ್ಲ ಕೆಮ್ಮು, ನೆಗಡೆ, ಕಫ ಬರ್ತಾ ಇದೆ ಅಂತ ಹೋಗಿ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ರೆ ಆಂಟಿಬಯೋಟಿಕ್ ಮೆಡಿಸಿನ್ಸ್ ಬರ್ಕೊಡ್ತಾ ಇದ್ವು. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದ ಆಂಟಿಬಯೋಟಿಕ್ ಇಂದ ಕಮ್ಮಿ ಆಗ್ತಾ ಇತ್ತು. ವೈರಲ್ ಇನ್ಫೆಕ್ಷನ್ ಆದ್ರೆ ಅದಾಗೆ ಕಮ್ಮಿ ಆಗ್ತಾ ಇತ್ತು. ಆ ಟೈಮ್ನಲ್ಲೂ ಕೂಡ ನಾವು ಸಿಟಿ ಸ್ಕ್ಯಾನ್ ಮಾಡಿಸಿದ್ದೇ ಪಕ್ಷದಲ್ಲಿ ಸೇಮ್ ಫೈಂಡಿಂಗ್ಸ್, ಎಕ್ಸ್ರೇ ಮಾಡಿಸಿದ್ರೆ ಅಥವಾ ಸಿಟಿ ಸ್ಕ್ಯಾನ್ ಮಾಡಿಸಿದ್ರೆ ಸೇಮ್ ಫೈಂಡಿಂಗ್ಸ್ ಈಗೇನು ಹೇಳ್ತಾ ಇದಾರಲ್ಲ, ಗ್ರೌಂಡ್ ಕ್ಲಾಸ್ ಒಪೆಸಿಟೀಸ್, ಕೋವಿಡ್ ಒರಿಜಿನ್ ಅಂತಾನೆ ಡಯಾಗ್ನೋಸ್ ಮಾಡ್ಕೊಟ್ಬಿಡ್ತಾರೆ. ನೀವು ಸಿಟಿ ಸ್ಕ್ಯಾನ್ ಅಥವಾ ಎಕ್ಸ್ರೇ ಮಾಡಿಸ್ಬಿಟ್ರೆ. ನೀವು 1 ವರ್ಷ 2 ವರ್ಷದ ಮುಂಚೆ ಏನೋ ಕೆಮ್ಮು, ಕಫ ಅಂತ ಹೋಗಿ ಅಕಸ್ಮಾತ್ ಅವಾಗಂತೂ ಸಿಟಿ ಸ್ಕ್ಯಾನ್ ಮಾಡಿಸ್ತಾ ಇರಲಿಲ್ಲ, ಅವಾಗ ಮಾಡಿಸಿದ ಪಕ್ಷದಲ್ಲಿ ಸೇಮ್ ಫೈಂಡಿಂಗ್ಸ್ ಬರ್ತಾ ಇತ್ತು. ಅಂದ್ರೆ ನ್ಯೂಮೋನಿಯಾ ಅನ್ನೋದು ಲಂಗ್ಸ್ ನಲ್ಲಿ ಆಗ ಮೈಲ್ಡ್ ಟು ಮಾಡರೇಟ್ ಇನ್ಫೆಕ್ಷನ್. ಸೊ ಮೇಲ್ಭಾಗದಲ್ಲಿ ನೆಗಡೆ ಯಾವ ರೀತಿ ಆಗುತ್ತೋ ಅದೇ ರೀತಿ ಕೆಮ್ಮು, ಕಫ ಬರೋದನ್ನ, ಜ್ವರ ಶುರುವಾಗಿ ಕೆಮ್ಮು, ಕಫ ಶುರುವಾಗೋದನ್ನೇ ನಾವು ನ್ಯೂಮೋನಿಯಾ ಅಂತ ಕರೀತಾರೆ. ಈಗ ಸುಮಾರು ಕೋವಿಡ್ ನೆಗೆಟಿವ್ ಪೇಷಂಟ್ಸ್, ಅಕಸ್ಮಾತ್ ಕೋವಿಡ್ ಟೆಸ್ಟ್ ಮಾಡಿಸ್ತೀವಿ, ನೆಗೆಟಿವ್ ಬಂದಿರುತ್ತೆ, ಸೊ ಭಯ ಕಮ್ಮಿ ಆಗ್ಬಿಡುತ್ತೆ. ಬಟ್ ಅದಕ್ಕೆ ಏನ್ ಮಾಡ್ತಾರೆ ಇವರು ಕೆಲವು ಕಡೆ? ಸೊ ಎಲ್ಲ ಎಕ್ಸ್ರೇ ಮಾಡಿಸ್ಬಿಡಿ, ಸಿಟಿ ಸ್ಕ್ಯಾನ್ ಮಾಡಿಸ್ಬಿಡಿ, ಇವನು ಟೆಸ್ಟ್ ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೆ ಅಡ್ವೈಸ್ ಮಾಡ್ಬಿಡ್ತಾರೆ ಎಕ್ಸ್ರೇ ಮತ್ತೆ ಸಿಟಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಟೆಸ್ಟ್ ನೆಗೆಟಿವ್ ಬಂದ್ರೆ ಬರ್ಬೋದು, ಇದರಲ್ಲಿ ಏನಾದ್ರೂ ಸ್ವಲ್ಪ ಕಂಜೆಷನ್ ತೋರಿಸ್ಬಿಟ್ಟು ಅದನ್ನ ನ್ಯೂಮೋನಿಯಾ ಅಂತ ಇದು ಮಾಡ್ಬಿಟ್ಟು ಅಡ್ಮಿಷನ್ ಮಾಡಬಹುದು, ಭಯ ಕ್ರಿಯೇಟ್ ಮಾಡಬಹುದು. ಕೋವಿಡ್ ನೆಗೆಟಿವ್ ಅಂದ್ರೆ ಭಯ ಕಮ್ಮಿ ಆಗೋಯ್ತು, ಬಟ್ ಭಯ ಸೃಷ್ಟಿಸಬೇಕು, ನಿಮ್ಮಲ್ಲಿ ಎಲ್ಲಾದ್ರಲ್ಲೂ ಭಯ ಸೃಷ್ಟಿಸಬೇಕು. ಅದಕ್ಕೆ ಒಂದು ಸಿಟಿ ಸ್ಕ್ಯಾನ್ ಮಾಡಿಸಿ, ಎಕ್ಸ್ರೇ ಮಾಡಿಸಿ, ಅದ್ರಲ್ಲಿ ಒಂದು ಕಂಜೆಷನ್ ಇದ್ದೇ ಇರುತ್ತೆ. ಇನ್ಫೆಕ್ಷನ್ ಅಂತ ಆದ್ಮೇಲೆ ಕಂಜೆಷನ್ ಬಂದೇ ಬರುತ್ತೆ, 100% ಬಂದೇ ಬರುತ್ತೆ. ಆಗಿದ್ದಾಗ ಅದರ ನ್ಯೂಮೋನಿಯಾ, ಅದರಲ್ಲೂ ಕೋವಿಡ್ ನ್ಯೂಮೋನಿಯಾ ಅಂತ ಅದಕ್ಕೆ ಒಂದು ಹೆಸರು ಕೊಟ್ಬಿಟ್ಟು ನಿಮ್ಮಲ್ಲೆಲ್ಲ ಭಯ ಸೃಷ್ಟಿಸ್ಬಿಟ್ಟು ನಿಮ್ಮನ್ನ ಹಾಸ್ಪಿಟಲ್ ಅಡ್ಮಿಷನ್ ಮಾಡಿಸಿ ನಿಮ್ಮನ್ನ ಸಲ್ಯೂಟಿ ಮಾಡೋದು ಒಂದೇ ಉದ್ದೇಶ ಆಗಿರುತ್ತೆ. ಸೊ ಈಗ ನೋಡಿ, ಕ್ಲಿನಿಕಲ್ ಫೀಚರ್ಸ್ ಅಂತಂದ್ರೆ
ಏನು ತೊಂದರೆ ಕಾಣುತ್ತೆ, ನಿಮೋನಿಯಾ ಅಂತ ನನಗೆ ನಿಮೋನಿಯಾ ಇದೆ ಇಲ್ಲೋ ಅಂತ ಯಾವ ರೀತಿ ನೀವು ತಿಳ್ಕೊಬಹುದು ಅನ್ನೋದಾದ್ರೆ, ಸೊ ಮೊದಲನೇದಾಗಿ ಏನೇನಿರುತ್ತೆ, ಮೊದಲನೇದಾಗಿ ಒಂದು ಜ್ವರ ಇರುತ್ತೆ, ಒಂದು ಶರಣದಾಗಿ ಕೆಮ್ಮು ಹೇಳಿದೆ, ಸಾಮಾನ್ಯ ಇದು ಲೋಯರ್ ರೆಸ್ಪಿರೇಟರಿ ಇನ್ಫೆಕ್ಷನ್, ಹಾಗಾಗಿ ಕೆಮ್ಮು ಇದ್ದೇ ಇರುತ್ತೆ. ಸೊ ಕೆಮ್ಮು ಮತ್ತೆ ಕಫ ಬರ್ತಾ ಇರ್ತದೆ ಸೊ ನಾರ್ಮಲ್ ಆಗಿ. ಬಟ್ ನಿಮೋನಿಯಾ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋದಾಗೆ ಸ್ವಲ್ಪ ಬ್ಲಡ್ ಕಫದಲ್ಲಿ ರಕ್ತ ಬರಲಿಕ್ಕೆ ಸ್ವಲ್ಪ ಮಟ್ಟಿಗೆ ರಕ್ತ ಇದ್ದೇ ಇರ್ತದೆ ಕಫದಲ್ಲಿ. ಸೊ ಮೂರನೇದಾಗಿ ಬ್ರೆತ್ಲೆಸ್ ಅಂದ್ರೆ ಉಸಿರಾಟದ ತೊಂದರೆ ಕಾಣಿಸ್ಕೊಂತಾ ಇರ್ತದೆ. ನಾಲ್ಕನೇದಾಗಿ ಚೆಸ್ಟ್ ಪೇನ್, ಎದೆಯಲ್ಲಿ ನೋವು ಕಾಣಿಸ್ಕೊಂತಾ ಇರ್ತದೆ. ಕೆಮ್ಮಿದಾಗ ತುಂಬಾ ಚುಚ್ಚಿದ ಹಾಗೆ ನೋವು, ತುಂಬಾ ಸಿವಿಯರ್ ಚುಚ್ಚಿದ ಹಾಗೆ ನೋವು ಬರ್ತಾ ಇರ್ತದೆ. ಇವು 4 ಫೈಂಡಿಂಗ್ಸ್ ಜೊತೆಗೆ ನಾವು ಮಾಡೋ ಒಂದು ಎಕ್ಸಾಮಿನೇಷನ್ ಫೈಂಡಿಂಗ್ಸ್. ಇದಿಷ್ಟರಿಂದ ನಾವು ನಿಮೋನಿಯಾ ಅಂತ ಡಯಾಗ್ನೋಸ್ ಮಾಡಬೇಕು ಹೊರತು ಸಿಟಿ ಸ್ಕ್ಯಾನ್ ಅಥವಾ ಎಕ್ಸ್ರೇ ರಿಪೋರ್ಟ್ ಇದ್ದಲ್ಲ. ಜ್ವರ ಇರುತ್ತೆ, ಕೆಮ್ಮಿರುತ್ತೆ, ಜೊತೆಗೆ ಉಸಿರಾಟದ ತೊಂದರೆ ಹಾಗೂ ಚೆಸ್ಟ್ ಪೇನ್, ಎದೆಯಲ್ಲಿ ಚುಚ್ಚಿದಾಗ, ಕೆಮ್ಮಿದಾಗ ಎದೆಯಲ್ಲಿ ಚುಚ್ಚಿದಾಗ ಆಗ್ತದೆ. ಇವು 4 ಇದ್ದರೆ ಮಾತ್ರ ನೀವು ಅದನ್ನ ನಿಮೋನಿಯಾ ಅಂತ ನೀವು ಅನ್ಕೋಬಹುದು. ಅಂದ್ರೆ ಲೋಯರ್ ರೆಸ್ಪಿರೇಟರಿ ಇನ್ಫೆಕ್ಷನ್. ಅದಕ್ಕೆ ಸಿಟಿ ಸ್ಕ್ಯಾನ್ ಅಥವಾ ಎಕ್ಸ್ರೇ ಇಂದ ಹೇಳೋ ಒಂದು ಇದೇ ಬರೋದಿಲ್ಲ. ಸರಿ, ಇದು ಮೈಲ್ಡ್ ಟು ಮಾಡರೇಟ್ ಇರುತ್ತೆ. ಸಿವಿಯರ್ ಆದಾಗ ನಿಮಗೆ ತೊಂದರೆ ಸಿವಿಯರ್ ಆಗಿದೆ ಅಂತ ಟೈಮ್ನಲ್ಲಿ ಮಾತ್ರ ಅಡ್ಮಿಷನ್ ಬೇಕಾಗುತ್ತೆ ಹೊರತು ಮೈಲ್ಡ್ ಟು ಮಾಡರೇಟ್ ಸಿಂಪ್ಟಮ್ಸ್ ಇದ್ದಾಗ ನಿಮಗೆ ಯಾವುದೇ ರೀತಿ ಅಡ್ಮಿಷನ್ ಅವಶ್ಯಕತೆ ಇರೋದಿಲ್ಲ. ಸರಿ, ಟ್ರೀಟ್ಮೆಂಟ್ ಅಂತ ಬಂದಾಗ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಈ ನಿಮೋನಿಯಾಗೆ? ಈಗ ಮೈಲ್ಡ್ ಇತ್ತು ಅಂತ ಅನ್ಕೊಳ್ಳಿ, ಮೈಲ್ಡ್ ಟು ಮಾಡರೇಟ್ ಅಥವಾ ಸಿವಿಯರ್ ಅಂತ ಹೇಳೋದನ್ನ ನಾವು ಸಿಟಿ ಸ್ಕ್ಯಾನ್ ಮೇಲೆ ಹೇಳ್ಬಾರ್ದು, ಪೇಷಂಟ್ ಇರೋ ಒಂದು ಸಿಂಪ್ಟಮ್ಸ್ ಮೇಲೆ ಹೇಳ್ಬೇಕು ಅಂತ ಹೇಳಿದೆ. ಈಗ ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಇನ್ಫೆಕ್ಷನ್, ನಮಗಾಗಿರೋ ಒಂದು ನಿಮೋನಿಯಾ ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಅಂತ ಹೇಗೆ ಗೊತ್ತು ಮಾಡ್ಕೊಳ್ಳೋದು? ಇದು ತುಂಬಾ ಕಷ್ಟ, ಅಥವಾ ನಾನು ಹೇಳ್ತೀನಿ ಅಸಾಧ್ಯ. ಇದು ಬ್ಯಾಕ್ಟೀರಿಯಲ್ ನಿಮೋನಿಯಾ ಅಥವಾ ವೈರಲ್ ನಿಮೋನಿಯಾ ಅಂತ ಹೇಳೋದು ಅಸಾಧ್ಯ. ಜಸ್ಟ್ ಇಮ್ಯಾಜಿನೇಷನ್ ಅಷ್ಟೇ. ಯಾರೊಬ್ಬ ಡಾಕ್ಟರ್ ಬ್ಯಾಕ್ಟೀರಿಯಲ್ ನಿಮೋನಿಯಾ ಅಂತ ಅಂತಾರೆ ಅಂದ್ರೆ ಜಸ್ಟ್ ಇಮ್ಯಾಜಿನೇಷನ್ ಅಷ್ಟೇ ಅದು. ಈಗ ನೋಡಿ, ನೀವು ವೈರಲ್ ನಿಮೋನಿಯಾ ಅಂತ ಹೇಳ್ತೀವಿ. ಈಗ ಕೋವಿಡ್ ನಿಮೋನಿಯಾ ಸ್ಟಿಲ್ ಆಂಟಿಬಯೋಟಿಕ್ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಅವರಿಗೆ ಗೊತ್ತಿಲ್ಲ ಬ್ಯಾಕ್ಟೀರಿಯಾ ವೈರಲ್ ಇನ್ಫೆಕ್ಷನ್ ಏನೂ ಒಂದು ಗೊತ್ತಾಗೋದಿಲ್ಲ. ಸೊ ನೋಸಲ್ಲಿ ಸ್ವಾಬ್ ತಗೊಂಡ್ಬಿಟ್ಟು ಅದ್ರಲ್ಲಿ ಯಾವುದೋ ಒಂದು RNA ವೈರಸ್ ಬಂತು ಅಂತ ಹೇಳ್ಬಿಟ್ಟು ಅದನ್ನೇ ನಾವು ಕೋವಿಡ್ ನಿಮೋನಿಯಾ ಅಂತ ಹೇಳೋದು ತಪ್ಪು. ಯಾಕಂದ್ರೆ ನಾವು ನಿಮೋನಿಯಾ ಅನ್ನೋದು ಲಂಗ್ಸ್ ನಲ್ಲಿ ಆಗೋ ಒಂದು ಇನ್ಫೆಕ್ಷನ್, ಲಂಗ್ಸ್ ನಲ್ಲಿ ಸಿಕ್ಕಿರಲ್ಲ ನಮಗೆ ಈ ಒಂದು ವೈರಸ್, ನಮಗೆ ಲಂಗ್ಸ್ ನಲ್ಲಿ ಸಿಕ್ಕಿರಲ್ಲ. ಹಾಗಾಗಿ ಇದು ಜಸ್ಟ್ ಇಮ್ಯಾಜಿನೇಷನ್ ಆಗಿರ್ತದೆ ಹೊರತು ಇದು ಕೋವಿಡ್ ನಿಮೋನಿಯಾ ಬ್ಯಾಕ್ಟೀರಿಯಲ್ ನಿಮೋನಿಯಾ ಅಂತ ಹೇಳೋದು ಅಸಾಧ್ಯ. ಸೊ ನೆಕ್ಸ್ಟ್ ಏನಂದ್ರೆ, ಆಯ್ತು, ಈ ಟ್ರೀಟ್ಮೆಂಟ್ ಅಂತ ಬರೋದಾದ್ರೆ ಎರಡು ರೀತಿ. ಒಂದು ಇನ್ಫೆಕ್ಷನ್ ಆಗಿ ಫಸ್ಟ್ ವೈರಸ್ ಮತ್ತೆ ಬ್ಯಾಕ್ಟೀರಿಯಾ ಬರುತ್ತೆ, ಬಂದ್ಬಿಟ್ಟು ಇನ್ಫೆಕ್ಷನ್ ಮಾಡುತ್ತೆ. ಇನ್ಫೆಕ್ಷನ್ ಮಾಡ್ತಿದ್ದಾಗೆ ಬಾಡಿ ರೆಸ್ಪಾಂಡ್ ಮಾಡುತ್ತೆ, ಅದು ದಟ್ ಈಸ್ ಇನ್ಫ್ಲಮೇಷನ್. ಇನ್ಫೆಕ್ಷನ್ ಮತ್ತೆ ಇನ್ಫ್ಲಮೇಷನ್ ಎರಡೇ ಪ್ರಕ್ರಿಯೆಗಳಲ್ಲಿ ನಡೆಯೋದು. ಸೊ ಹಾಗೆ ಇನ್ಫೆಕ್ಷನ್ ಕಂಟ್ರೋಲ್ ಮಾಡಬೇಕು, ಎರಡನೇದಾಗಿ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡಬೇಕು. ಸೊ ಬ್ಯಾಕ್ಟೀರಿಯಲ್ ನಿಮೋನಿಯಾ ಆಗಿದ್ದ ಪಕ್ಷದಲ್ಲಿ ನಾವು ಆಂಟಿಬಯೋಟಿಕ್ ಇಂದ ಟ್ರೀಟ್ ಮಾಡಿದಾಗ ಅದು ಕಮ್ಮಿ ಆಗೋದು, ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ. ಸೊ ನೆಕ್ಸ್ಟ್ ಅದಾಗೆ ಕಂಟ್ರೋಲ್ ಬಂದ್ಬಿಡುತ್ತೆ. ವೈರಲ್ ನಿಮೋನಿಯಾ ಆಗಿದ್ರೆ ಏನ್ ಮಾಡಬೇಕು? ಆಂಟಿಬಯೋಟಿಕ್ ಅಂತ ಟ್ರೀಟ್ ಮಾಡಿರ್ತೀರ, ಸ್ವಲ್ಪ ಕಂಟ್ರೋಲ್ ಆಗಲ್ಲ, ಹಾಗೆ ಇದೆ. ಸೊ ಅವಾಗ ಇಮ್ಯಾಜಿನೇಷನ್ ವೈರಲ್ ನಿಮೋನಿಯಾ ಇದ್ರೆ ಇರಬಹುದು ಅಂತ ಹೇಳ್ಬಿಟ್ಟು ಆಯ್ತು. ವೈರಲ್ ನಿಮೋನಿಯಾಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು? ಮೊದಲನೇದಾಗಿ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ವೈರಲ್ ನಿಮೋನಿಯಾಗೆ ಟ್ರೀಟ್ಮೆಂಟ್ ಇಲ್ಲ. ವೈರಲ್ ಇನ್ಫೆಕ್ಷನ್ ನಿಮೋನಿಯಾ ಅಂತ ಕರೆಯಲ್ಲ ನಾನು. ಸೊ ವೈರಲ್ ಲಂಗ್ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ಇರೋದಿಲ್ಲ. FDA ಅಪ್ರೂವ್ಡ್ ಯಾವುದೇ ಒಂದು ಡ್ರಗ್ ಕೊರೋನಾಗೆ ಅಂತ ಇಲ್ಲಿವರೆಗೂ ಇಲ್ಲ. ಯಾವುದೇ ಕೊಡ್ತಾ ಇದ್ದಾರೆ 40,000 50,000 ಲಕ್ಷ ಗಂಟ್ಲೆ ಇಂಜೆಕ್ಷನ್ ಕೊಡ್ತಾರೆ ಅಂತ ಅಂದ್ರೆ ಜಸ್ಟ್ ಅದು ಇಮ್ಯಾಜಿನೇಷನ್ ಹೊರತು ಅದಕ್ಕೆ ಮೆಡಿಸಿನ್ ಇಲ್ಲ. ಎರಡನೇದಾಗಿ ಇದು ಸೆಲ್ಫ್ ಲಿಮಿಟಿಂಗ್, ಅದಾಗಿ ಕ್ಯೂರ್ ಆಗುತ್ತೆ. ಯಾಕೆ ಕ್ಯೂರ್ ಆಗುತ್ತೆ? WBCS ಆರ್ಮಿ ಬರ್ತಾ ಇದೆ, ಅಲ್ಲಿ WBCS ಬಂದ್ಬಿಟ್ಟು ಆ ವೈರಸ್ ನ ಹೊಡೆದಾಕ್ತದೆ. ಬ್ಯಾಕ್ಟೀರಿಯಾನ ಕೊಲ್ಲೋದು ಸ್ವಲ್ಪ ಕಷ್ಟ ಆಗ್ಬೋದು WBCS, ಬಟ್ ಈ ವೈರಸ್ ನ ಈಸಿಯಾಗಿ ಹೊಡೆದಾಗ್ತವೆ. ಸೊ WBCS ಮತ್ತೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ಬಿಟ್ಟು ಈ ವೈರಸಸ್ ಆಯ್ತವೆ. ಇಟ್ಸ್ ಸೆಲ್ಫ್ ಲಿಮಿಟಿಂಗ್ ಇನ್ಫೆಕ್ಷನ್. ಸೊ ಮೂರನೇದಾಗಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡಬೇಕು. ಯಾವ ರೀತಿ ಮ್ಯಾನೇಜ್ ಮಾಡಬೇಕು? ಅದಾಗಿ ಹೊಡೆದಾಗುತ್ತೆ ಅಂತ ಹೇಳಿ ಸುಮ್ಮನೆ ಕೂರೋದಲ್ಲ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸಿಂಪ್ಟಮ್ಯಾಟಿಕ್ ಅಂತಂದ್ರೆ ಫೀವರ್ ಇದ್ದಾಗ ಫೀವರ್ಗೆ ಟ್ಯಾಬ್ಲೆಟ್ ಕೊಡ್ತೀವಿ, ಕೆಮ್ಮು ಇದ್ದಾಗ, ಕೆಮ್ಮು ತುಂಬಾ ಕಫ ಇದ್ದಾಗ ಮ್ಯೂಕಲೈಟಿಕ್ಸ್ ಅಂದ್ರೆ ಕಫ ಕರಗಂತ ಮೆಡಿಸಿನ್ಸ್ ಎಲ್ಲ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ಟೆಬಿಲೈಸ್ ಮಾಡೋದು, ಪೇಷಂಟ್ ನ ಸ್ಟೆಬಿಲೈಸ್ ಮಾಡೋದು. ಸಾಮಾನ್ಯವಾಗಿ ತುಂಬಾ ನೆಗ್ಲೆಕ್ಟ್ ಮಾಡೋದು ಈ ವಿಷಯದಲ್ಲಿ. ಈಗ ಡಯಾಬಿಟಿಸ್ ಇರುತ್ತೆ ಪೇಷಂಟ್ಗೆ, ಹೈಪರ್ ಟೆನ್ಷನ್ ಇರುತ್ತೆ, ಹೃದಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಪ್ರಾಬ್ಲಮ್ ಇರ್ತವೆ. ಸೊ ಪ್ರತಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತಂದ್ರೆ ಸೊ ಪ್ರತಿಯೊಂದು ಸಿಸ್ಟಮ್ ನ ಮಾನಿಟರ್ ಮಾಡೋದಕ್ಕೆ ಕೆಲಸ ಆಗಿರುತ್ತೆ ಹೊರತು ವೈರಸ್ ನ ಮಾನಿಟರ್ ಮಾಡೋದಾಗಬಾರ್ದು. ವೈರಸ್ ಇದೆಯಾ, ವೈರಸ್ ಹೋಗ್ತಿದೆ, ಟೆಸ್ಟ್ ಮಾಡಿಸಿ, ಇವತ್ತು ಮಾಡಿಸು, ನಾಳೆ ಮಾಡಿಸು, ದಿನಕ್ಕೆ 2-3 ಸಲ ಬರೀ ಅಡ್ಮಿಷನ್ ಮಾಡಿಸ್ಬಿಟ್ಟು ಟೆಸ್ಟ್ ಮಾಡಿಸ್ತಾ ಇರ್ತಾರೆ. ನೆಗೆಟಿವ್ ಬಂತು ಅಂದ್ರೆ ಅದು ಪಾಸಿಟಿವ್ ಬರೋ ತನಕ ಟೆಸ್ಟ್ ಮಾಡಿಸ್ತಾನೆ ಇರೋದು, ಇದು ತಪ್ಪು. ಸಿಂಪ್ಲಿ ಎಲ್ಲ ಒಂದು ಸಿಸ್ಟಮ್ ನ ಸ್ಟೆಬಿಲೈಸ್ ಮಾಡೋ ಕೆಲಸ ಆಗಬೇಕು. ಸೊ ಡಯಾಬಿಟಿಸ್ ಎಷ್ಟೊಂದು ಒಂದು ಪೇಷಂಟ್ ರಿಲೇಟಿವ್ಸ್ ಬಂದಿದ್ರು, ಸರ್ ಅವರಿಗೆ ಡಯಾಬಿಟಿಸ್ ಇತ್ತು, ಡಯಾಬಿಟಿಸ್ ಮಾತ್ರನೇ ಕೊಡ್ತಾ ಇಲ್ಲ ಅಂತೆ, ಇಂಜೆಕ್ಷನ್ ಕೊಡ್ತಾ ಇಲ್ಲ ಅಂತೆ. ಸೊ ಡಯಾಬಿಟಿಸ್ ಕೇಳಿದ್ರೆ ಇಲ್ಲ ಕೊರೋನಾ ಕಮ್ಮಿ ಆಗ್ಲಿ, ಕೊರೋನಾ ನೀವು ಶುಗರ್ದ ತಲೆ ಕೆಡಿಸ್ಕೊಬೇಡಿ, ಕೊರೋನಾ ಕಮ್ಮಿ ಆಗ್ಲಿ. ನೋಡಿ, ಕೊರೋನಾಗೆ ಟ್ರೀಟ್ಮೆಂಟೇ ಇಲ್ಲ. ಟ್ರೀಟ್ಮೆಂಟ್ ಇಲ್ಲದೆ ಇರೋ ಒಂದು ವೈರಸ್ ಹಿಂದ್ಗಡೆ ಓಡಾಡ್ತದೆ ಹೊರತು ಒಂದು ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್ ಇವೇ ಆಕ್ಚುಲಿ ಮೇಜರ್ ಕಿಲ್ಲರ್ಸ್. ಈ ಒಂದು ಕೊರೋನಾ ಹೆಸರಲ್ಲಿ ಸಾಯಿಸ್ತಾ ಇರೋ ಈ ಒಂದು ಬೇರೆ ಕಾಯಿಲೆಗಳು, ಅವನ್ನ ಕಂಟ್ರೋಲ್ ಮಾಡೋಂಥ ಕೆಲಸ ಆಗಬೇಕು ಹಾಸ್ಪಿಟಲ್ ಅಡ್ಮಿಟ್ ಆದ ಸಮಯದಲ್ಲಿ. ನೆಕ್ಸ್ಟ್ ಆಕ್ಸಿಜನ್ ಕೊಡಬೇಕು. ಸೊ ತುಂಬಾ ಇಂಪಾರ್ಟೆಂಟ್. ಬ್ರೆತ್ಲೆಸ್ ಇರುತ್ತೆ,
ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆಗ್ತದೆ. ತುಂಬಾ ಇಂಪಾರ್ಟೆಂಟ್ ಆಕ್ಸಿಜನ್ ಟ್ರೀಟ್ಮೆಂಟೇ ಆಕ್ಸಿಜನ್, ಮತ್ತೆ ಇನ್ನೇನು ಇರೋದಿಲ್ಲ. ಸೊ ನೆಕ್ಸ್ಟ್ ಆಂಟಿ ಇನ್ಫ್ಲಮೇಟರಿ, ಇನ್ಫ್ಲಮೇಷನ್ ಇರುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುವಂತ ಕೆಲಸ ಮಾಡಬೇಕು. ಇದು ಟ್ರೀಟ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ಮಾಡೋಂಥ ಕೆಲಸ. ಯಾವುದೇ ಡ್ರಗ್ ಕೆಲಸ ಮಾಡೋದಿಲ್ಲ, ಎಲ್ಲ ಸಿಸ್ಟಮ್ನ ಸ್ಟೆಬಿಲೈಸ್ ಮಾಡೋದೇ ಒಂದು ಕೆಲಸ ಆಗಿರುತ್ತೆ, ಅದನ್ನ ಮೇಂಟೈನ್ ಮಾಡೋದು. ಸೊ ಜೊತೆಗೆ ಆಕ್ಸಿಜನ್ ಕೊಡೋದು, ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಕೊಡೋದು. ಸರಿ, ಈ ಒಂದು ನಿಮೋನಿಯಾ ಅಂತ ಹೇಳಿದಾಗ ಅಡ್ಮಿಷನ್ ಯಾವಾಗ ಮಾಡಬೇಕು ಅಂತ ಅಂದ್ರೆ ತುಂಬಾ ಸಿವಿಯರ್ ಇತ್ತು, ಸ್ಯಾಚುರೇಷನ್ ಕಡಿಮೆ ಇತ್ತು, ಉಸಿರಾಟಕ್ಕೆ ತುಂಬಾ ತೊಂದರೆ ಆಯಿತು, ನಿಮೋನಿಯಾ ಅಂತ ಅಡ್ಮಿಟ್ ಮಾಡೋದಲ್ಲ. ಈ ರೀತಿ ತೊಂದರೆ ಇದ್ದಾಗ ಅಷ್ಟೇ ಅಡ್ಮಿಷನ್ ಬೇಕು. ಸೊ ಮನೆಯಲ್ಲಿ ಇದನ್ನ ಟ್ರೀಟ್ ಮಾಡಬಹುದಾ? ಇನ್ನು ನಿಮೋನಿಯಾ ಇತ್ತು ಅಂತ ಗೊತ್ತಾದ್ರೂ ಕೂಡ ನಾನು ಹೇಳಿದೆ ಸಿಂಪ್ಟಮ್ಸ್ ಎಲ್ಲ ಇದ್ದಾಗ ಅದು ನಿಮೋನಿಯಾ, ಸರಿ, ಲೋಯರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅನ್ನೋದು. ಸೊ ಅದನ್ನ ಮನೆಯಲ್ಲಿ ಯಾವ ರೀತಿ ಟ್ರೀಟ್ ಮಾಡಬಹುದು? ಮೈಲ್ಡ್ ಟು ಮಾಡ್ರೇಟ್ ಸಿಂಪ್ಟಮ್ಸ್ ಇದ್ದಾಗ ಮನೆಯಲ್ಲಿ ಟ್ರೀಟ್ ಮಾಡಬೇಕು. ಪಾಸಿಟಿವ್ ಅಂತ ಬಂದ ತಕ್ಷಣನೇ ಹೋಗ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಆಗೋ ಒಂದು ಅವಶ್ಯಕತೆ ಇರಲ್ಲ. ನಿಮೋನಿಯಾ ಅಂತ ಗೊತ್ತಾದ ತಕ್ಷಣ ಹೋಗ್ಬಿಟ್ಟು ಹಾಸ್ಪಿಟಲ್ ಒಂದು ಅಡ್ಮಿಟ್ ಆಗೋ ಒಂದು ಅವಶ್ಯಕತೆ ಇರಲ್ಲ. ನೀವು ಎಕ್ಸ್ರೇ ಅಥವಾ ಸಿಟಿ ಸ್ಕ್ಯಾನ್ ಮಾಡಿಸ್ಬಿಟ್ಟು ಅದರಲ್ಲಿ ಗ್ರೌಂಡ್ ಗ್ಲಾಸ್ ಒಪಾಸಿಟಿಸ್ ಇದೆ, ಕೋವಿಡ್ ನಿಮೋನಿಯಾ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಅಂದ ತಕ್ಷಣ ನೀವು ಹೋಗ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಷನ್ ಆಗೋ ಒಂದು ಅವಶ್ಯಕತೆ ಇರಲ್ಲ. ಉಸಿರಾಟದ ತೊಂದರೆ ಜೊತೆಗೆ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆದಾಗ ಮಾತ್ರ ಹೋಗ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು. ಸೊ ಮನೆಯಲ್ಲಿ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಬಂದಾಗ 10 ಪಾಯಿಂಟ್ಗಳು ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು 10 ಪಾಯಿಂಟ್ಗಳನ್ನ ನಿಮೋನಿಯಾ ಅಂತ ರಿಪೋರ್ಟ್ ಕೊಟ್ಟಿರ್ತಾರೆ ಅಥವಾ ನಾನು ಹೇಳಿದ ಸಿಂಪ್ಟಮ್ಸ್ ಎಲ್ಲ ನಿಮಗಿರ್ತವೆ. ಆ ಒಂದು ಪೇಷಂಟ್ ನ ಯಾವ ರೀತಿ ಮನೆಯಲ್ಲೇ ಕ್ಯೂರ್ ಮಾಡಬಹುದು ಅನ್ನೋದನ್ನ ಹೇಳ್ತೀನಿ ಕೇಳಿ. ಸೊ ನೋಟ್ ಮಾಡ್ಕೊಳ್ಳಿ ಇವನ್ನ. ಸೊ ಮೊದಲನೇದಾಗಿ ನಾನು ಹೇಳ್ತಾ ಇರ್ತೀನಿ, ಪ್ರತಿ ಸಲ ಹೇಳ್ತಾ ಇರ್ತೀನಿ, ಭಯನ ತೆಗೆದಾಕ್ಬಿಡಿ. ನಿಮಗೆ ಸಿಂಪ್ಟಮ್ಸ್ ಇರೋದು ನಿಮೋನಿಯಾನೇ ಅಥವಾ ಎಕ್ಸ್ರೇ ಅಥವಾ ಸಿಟಿ ಸ್ಕ್ಯಾನ್ ಮಾಡಿಸಿದ್ರೆ ಅದ್ರಲ್ಲಿ ನಿಮೋನಿಯಾನೇ ಕೊಟ್ಟಿದ್ದಾರೆ, ಫಸ್ಟ್ ಭಯನ ತೆಗೆದಾಕಿ. ಇದು ಒಂದು ಸಿಂಪಲ್ ಇನ್ಫೆಕ್ಷನ್, ಏನು ಮಾಡೋದಿಲ್ಲ, ವೈರಲ್ ಇನ್ಫೆಕ್ಷನ್ ತುಂಬಾ ಸಿಂಪಲ್ ಇನ್ಫೆಕ್ಷನ್, ಏನು ತೊಂದರೆ ಮಾಡೋದಿಲ್ಲ ಅನ್ನೋ ಒಂದು ಧೈರ್ಯ ತಂದ್ಕೋಬೇಕು. ಯಾಕಂದ್ರೆ ಭಯಪಟ್ಟಾಗ ಏನಾಗುತ್ತೆ, ಬ್ರಾಂಕೋಸ್ಪಾಸಮ್ ಅಂತ ಅಂತೀವಿ, ಉಸಿರಾಟದ್ದು ಇದು ಸ್ವಲ್ಪ ನ್ಯಾರೋ ಆಗ್ಬಿಟ್ಟು ತೊಂದರೆ, ಮತ್ತೆ ಬ್ರೆತ್ಲೆಸ್ನೆಸ್, ಉಸಿರಾಟಕ್ಕೆ ತೊಂದರೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಭಯಪಟ್ಟಾಗ. ಎರಡನೇದಾಗಿ ಇಮ್ಯುನಿಟಿ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ ಭಯ ಇದ್ದಾಗ. ಮೂರನೇದಾಗಿ ಆಂಟಿಬಾಡಿ ಪ್ರೊಡಕ್ಷನ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಭಯನ ಫಸ್ಟ್ ಭಯನ ತೆಗೆದಾಕ್ಬಿಡಿ. ನೋಡಿ, ಈಗ ನಾನು ಒಂದು ಸುಮಾರು ಪೇಷಂಟ್ ನೋಡಿದ್ದೀನಿ. ಸೊ ಪೇಷಂಟ್ ನಾರ್ಮಲ್ ಆಗಿದ್ದು ಬಂದು ತೋರಿಸಿದಾಗ ಟೆಸ್ಟಿಂಗ್ ಕೊಟ್ಟು ಬಂದಿದ್ದೀವಿ ಸರ್, ಇನ್ನೂ ರಿಪೋರ್ಟ್ ಬಂದಿಲ್ಲ ಅಂತ ಬಂದು ಚೆಕ್ ಮಾಡಿಸ್ತಾ ಇರ್ತಿದ್ರು. ಚೆಕ್ ಮಾಡ್ತಾ ನಾರ್ಮಲ್ ಆಗಿರ್ತಿದ್ರು, ಸ್ಯಾಚುರೇಷನ್ ಎಲ್ಲ ಚೆನ್ನಾಗಿರ್ತಿತ್ತು, ಆಯ್ತು ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ಮೆಡಿಕೇಶನ್ ಕೊಟ್ಟು ಮನೆ ಕಳಿಸ್ತಾ ಇದ್ವಿ. ಸೊ ಬಟ್ ನಾಳೆ ರಿಪೋರ್ಟ್ ತಗೊಂಡು ಸರ್ ಪಾಸಿಟಿವ್ ಬಂದಿದೆ ಅಂತ ಬಂದ ತಕ್ಷಣ ಅವ್ರ ಆತಂಕ ಯಾವ ರೀತಿ ಇರ್ತಾ ಇತ್ತು ಅಂತಂದ್ರೆ ಸ್ಯಾಚುರೇಷನ್ ಲೆವೆಲ್ ಕಡಿಮೆ ಆಗಿಬಿಡ್ತಾ ಇತ್ತು ಅವ್ರ ಭಯಕ್ಕೆ. ಹಾಗಾಗಿ ಹೇಳೋದು ನಾನು, ಸೊ ಮೊದಲು ಭಯವನ್ನ ತೆಗೆದಾಕ್ಬಿಡಿ, ಮೊದಲನೇ ಪಾಯಿಂಟ್. ಎರಡನೇದೇನು, ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸೊ ಸಿಂಪ್ಟಮ್ಸ್ ಎಲ್ಲ ನಿಮೋನಿಯಾ ಸಿಂಪ್ಟಮ್ಸ್ ಇದೆಯಾ ನಿಮಗೆ, ಏನು ಚೆಕ್ ಮಾಡ್ಸಕ್ ಹೋಗ್ಬಿಡಿ, ಸಿಟಿ ಸ್ಕ್ಯಾನ್ ಎಕ್ಸ್ರೇ ಏನು ಮಾಡ್ಸಕ್ ಹೋಗ್ಬಿಡಿ. ಫಸ್ಟ್ ಹೋಗ್ಬಿಟ್ಟು ನಿಮ್ಮ ಡಾಕ್ಟರ್ನ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ನೇ ಕನ್ಸಲ್ಟ್ ಮಾಡಿ. ಸೊ ಏನಂದ್ರೆ ಅಡ್ಮಿಟ್ ಆಗೋ ಅವಶ್ಯಕತೆ ಇರಲ್ಲ. ಹೋಗ್ಬಿಟ್ಟು ಕೋವಿಡ್ ಈಗ ನಂಗೆ ಸಿಂಪ್ಟಮ್ಸ್ ಇದೆ ಅಂತ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸೋದು, ಅಥವಾ ಹೋಗ್ಬಿಟ್ಟು ಕೋವಿಡ್ ಅಂತ ಹೇಳಿ ರೆಕಗ್ನೈಸ್ ಆಗಿರುವಂತಹ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋಗಿ ಅಡ್ಮಿಟ್ ಆಗೋ ಕೆಲಸ ಮಾಡಕ್ ಹೋಗ್ಬೇಡಿ. ನಿಮ್ಮ ಫ್ಯಾಮಿಲಿ ಡಾಕ್ಟರ್, ಲೋಕಲ್ ಡಾಕ್ಟರ್ನೇ ಕನ್ಸಲ್ಟ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ. ಸಾಮಾನ್ಯವಾಗಿ ಆಂಟಿಬಯೋಟಿಕ್ಸ್ ಕೊಡ್ತಾರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದ್ರೆ ಕಮ್ಮಿ, ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬಿಟ್ಟು ಆಂಟಿಬಯೋಟಿಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್, ಕಫ ಕೆಮ್ಮು ಇದ್ದಾಗ ಕಫ ಕರಗಲಿಕ್ಕೆ ಅಂತ ಟ್ಯಾಬ್ಲೆಟ್, ಸೊ ಜ್ವರ ಇದ್ದಾಗ ಜ್ವರ ಕಡಿಮೆ ಆಗಲಿಕ್ಕೆ ಟ್ಯಾಬ್ಲೆಟ್, ಈ ರೀತಿ ಜೊತೆಗೆ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಇವೆಲ್ಲ ನಿಮ್ಮ ಲೋಕಲ್ ಡಾಕ್ಟರ್ ಕೊಡ್ತಾರೆ, ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ಳಿ. ಸೊ ಮೂರನೇದಾಗಿ ಕಂಪ್ಲೀಟ್ ಬೆಡ್ ರೆಸ್ಟ್, ವೆರಿ 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 ಇಂಪಾರ್ಟೆಂಟ್ ಹೇಳ್ತಾ ಇರ್ತೀನಿ, ತುಂಬಾನೇ ಮುಖ್ಯ. ಬೆಡ್ ರೆಸ್ಟ್ ಇದಕ್ಕೆ ಟ್ರೀಟ್ಮೆಂಟ್, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ನಾನು ಬರ್ದಿಟ್ಕೊಂಬಿಡಿ, ಏನು ಟ್ರೀಟ್ಮೆಂಟ್ ಇಲ್ಲ, ನೀವು ತಗೊಳ್ಳೋ ರೆಸ್ಟೇ ಟ್ರೀಟ್ಮೆಂಟ್. ಯಾಕಂದ್ರೆ ಬಾಡಿ ಅದಾಗಿ ಅದನ್ನ ರಿಪೇರಿ ಮಾಡ್ತಾ ಇದೆ, ಇನ್ಫೆಕ್ಷನ್ ರಿಪೇರಿ ಮಾಡ್ತಾ ಇದೆ. ನೀವೇನ್ ಮಾಡಬೇಕು, ರೆಸ್ಟ್ ಮಾಡಿ. ಅದಕ್ಕೆ ಅದು ಕೆಲಸ ಮಾಡ್ಲಿಕ್ಕೆ ಬಿಟ್ಬಿಟ್ಟು ನೀವು ರೆಸ್ಟ್ ಮಾಡಿ. ಇದು ಸೆಲ್ಫ್ ಲಿಮಿಟಿಂಗ್, ಅದಾಗೆ ಒಂದು ಕ್ಯೂರ್ ಆಗೋ ಒಂದು ಕಾಯಿಲೆ. ಹಾಗಾಗಿ ನೀವು ರೆಸ್ಟ್, ಕಂಪ್ಲೀಟ್ ರೆಸ್ಟ್ ಕೊಡಿ. ರೆಸ್ಟ್ ಯಾವ ರೀತಿ ಇರಬೇಕು, ಸೊ ಹೇಳ್ತಾ ಇರ್ತಾರೆ, ಟಾಯ್ಲೆಟ್ಗೆ ಎದ್ದು ಹೋಗ್ಲಿಕ್ಕೆ ಆಗ್ತಾ ಇತ್ತು ಅಂತಂದ್ರೆ ಸೊ ಹೋಗಿ ರೆಸ್ಟ್ ರೂಮ್ಗೆ ಹೋಗೋ ಒಂದು ಸಾಧ್ಯತೆ ಇದ್ರೆ ಹೋಗಿ, ಇಲ್ಲ ಅದಕ್ಕೂ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಹಾಗೆ ಅಲ್ಲೇ ಕೂತು ಸೊ ಬೆಡ್ ಪ್ಯಾನ್ ಉಪಯೋಗಿಸೋದು ಒಳ್ಳೇದು. ಸ್ನಾನ ಮಾಡಬೇಕು ಬೇಡ, ಸೊ ನಿಮಗೆ ನಾನು ಹೇಳ್ತಿದ್ದೆ ಜ್ವರ ಇದ್ದಾಗ ಸ್ನಾನ ಮಾಡಿ ಅಂತ ಹೇಳ್ತಾ ಇದ್ದೆ. ಜ್ವರ ತೊಂದರೆ ಕೊಡೋದಲ್ಲ ನಿಮಗೆ, ಈ ರೀತಿ ನಿಮೋನಿಯಾ ಅಂತ ಇನ್ಫೆಕ್ಷನ್ ಅಂದ್ರೆ ಲೋಯರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇದ್ದಾಗ ಸ್ನಾನ ಮಾಡೋದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ನೀವು ಸ್ನಾನಕ್ಕೆ ಅಂತಂದಾಗ ನೀವು ಸೊ ಬಾತ್ರೂಮಿಗೆ ನಡ್ಕೊಂಡು ಹೋಗ್ತೀರಾ, ಅಲ್ಲೂ ಸ್ವಲ್ಪ ಬ್ರೆತ್ಲೆಸ್ನೆಸ್ ಆಗುತ್ತೆ. ಜೊತೆಗೆ ಸ್ನಾನ ಮಾಡ್ಬೇಕಾದ್ರೆ ನಿಮ್ಮ ಬಾತ್ರೂಮ್ ಕ್ಲೋಸ್ಡ್ ರೂಮ್ ಇರುತ್ತೆ, ಅಲ್ಲೂ ಕೂಡ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿರುತ್ತೆ. ಹಾಗಾಗಿ ಸ್ನಾನ ಮಾಡಬೇಡಿ, ಜಸ್ಟ್ ಬಿಸಿ ನೀರಲ್ಲಿ ಬಟ್ಟೆ ಎದ್ಬಿಟ್ಟು ಪೂರ್ತಿ ಮೈಯೆಲ್ಲ ಒರೆಸ್ಕೊಳ್ಳೋದು ತುಂಬಾ ಒಳ್ಳೇದು. ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಟಾಯ್ಲೆಟ್ ಆದಷ್ಟು ಅವಾಯ್ಡ್ ಮಾಡಿ, ಬೇಕಿದೆ ಬೆಡ್ ಪ್ಯಾನ್ ಅನ್ನೇ ಯೂಸ್ ಮಾಡಿ, ನಿಮ್ಗೆ ಉಸಿರಾಟ ತೊಂದರೆ ಸ್ವಲ್ಪ ಜಾಸ್ತಿ ಪಕ್ಷದಲ್ಲಿ. ಸೊ ನಾಲ್ಕನೇ ಪಾಯಿಂಟ್, ಪೊಸಿಷನ್ ತುಂಬಾ ಇಂಪಾರ್ಟೆಂಟ್. ಸಿಟ್ಟಿಂಗ್ ಪೊಸಿಷನ್, ಸೊ ಅಂದ್ರೆ ಕೂತಿರ್ಬೇಕು ಅಥವಾ ಸ್ವಲ್ಪ ಮುಂದಕ್ಕೆ ಬಾಗಿರುವಂತ, ಇದು ಸ್ವಲ್ಪ ಲೀನಿಂಗ್ ಫಾರ್ವರ್ಡ್ ಅಂತ ಹೇಳ್ತೀವಿ, ಅದು ಮುಂದಕ್ಕೆ ಬಾಗಿರುವಂತ ಪೊಸಿಷನ್ ಅಲ್ಲಿ ಸ್ಯಾಚುರೇಷನ್ ಲೆವೆಲ್ ಇಂಪ್ರೂವ್ ಆಗುತ್ತೆ. ನೀವು ಮಲ್ಕೊಂಡು ಹೊಟ್ಟೆ ಮೇಲ್ ಮಾಡಿ ಮಲ್ಕೊಂಡಾಗ ಸ್ಯಾಚುರೇಷನ್ ಲೆವೆಲ್ ಕಮ್ಮಿ ಆಗುತ್ತೆ. ನೀವು ಕೂತಿದ್ದಾಗ ಮುಂದಕ್ಕೆ ಬಾಗಿದ್ದಾಗ ಸ್ಯಾಚುರೇಷನ್ ಲೆವೆಲ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ಹಾಗೆ ಯಾವಾಗಲೂ ಕೂತಿರ್ಲಿಕ್ಕೆ ಆಗಲ್ಲ, ಜಸ್ಟ್ ಮಲಗಬೇಕು. ಯಾವ ರೀತಿ ಮಲಗಬೇಕು, ಒಂದು ಲ್ಯಾಟರಲ್ ಪೊಸಿಷನ್, ಒಂದು ಸೈಡ್ಗೆ ಮಗ್ಲಾಗಿ ಮಲಗಿ
ಅಥವಾ ಹೊಟ್ಟೆಯನ್ನು ಕೆಳಗೆ ಮಾಡಿ ಸೊ ಮಲಗೋದ್ರಿಂದ ನಾವು ಸ್ಯಾಚುರೇಷನ್ ಲೆವೆಲ್ ಅನ್ನ ಇಂಪ್ರೂವ್ ಮಾಡಬಹುದು. ಇದು ಪೊಸಿಷನ್ 4ನೇ ಪಾಯಿಂಟ್. ಸೊ ನೆಕ್ಸ್ಟ್ 5ನೇ ಪಾಯಿಂಟ್, ನೀರು ಜಾಸ್ತಿಯಾಗಿ ನೀರು ಕುಡಿಬೇಕು. ನೀವೇನು ಮುಂಚೆ ಎಷ್ಟು ಕುಡಿತಿರ್ತಾರೋ ಅದರ ಡಬಲ್ ಅನ್ನು ನೀರು ಕುಡಿಬೇಕಾಗುತ್ತೆ. ಸ್ವಲ್ಪ ಬೆಚ್ಚಗೆ, ತುಂಬಾ ಬಿಸಿ ನೀರು ಬೇಡ ಹೇಳ್ತಾರೆ, ಸ್ವಲ್ಪ ಬೆಚ್ಚಗಿರೋ ನೀರನ್ನ ನೀವು ಮುಂಚೆ 2 ಲೀಟರ್ ಕುಡಿತಿದ್ರೆ ಈಗ 4 ಲೀಟರ್ ಕುಡೀರಿ. ಯಾಕಂದ್ರೆ ಲಂಗ್ಸ್ ಹೈಡ್ರೇಟೆಡ್ ಇರಬೇಕು. ಸೊ ಶ್ವಾಸಕೋಶಕ್ಕೆ ನೀರಿನಂಶ ಇರಬೇಕು. ಇಲ್ಲ ಇದ್ದ ಪಕ್ಷದಲ್ಲಿ ಅದು ಉಸಿರಾಟದ ತೊಂದರೆನ ಜಾಸ್ತಿ ಮಾಡುತ್ತೆ. ಸೊ ನೀರು ತಗೊಳ್ಳಿಕ್ಕೆ ಎದ್ದೆದ್ದು ಹೋಗೋ ಒಂದು ಇದು ಮಾಡಕ್ ಹೋಗ್ಬೇಡಿ. ಯಾರಾದ್ರೂ ತಂದು ಕೊಟ್ರೆ ಒಳ್ಳೇದು, ಅಕಸ್ಮಾತ್ ಕೊಡೋರು ಯಾರು ಇಲ್ಲ ಅಂತ ಪಕ್ಷದಲ್ಲಿ ಫ್ಲಾಸ್ಕ್ ಅಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಫ್ಲಾಸ್ಕ್ ಅಲ್ಲಿ ಇಟ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಹಾಗೆ ಕುಡಿತಾ ಇರಿ, ಎದ್ದು ಓಡಾಡಬೇಡಿ. ನೆಕ್ಸ್ಟ್ ಸೊ ಬೆಚ್ಚಗಿರ್ಬೇಕು. 6ನೇ ಪಾಯಿಂಟ್ ಏನಂದ್ರೆ ಬೆಚ್ಚಗಿರಿ, ಶೀತಕ್ಕೆ ಜಾಸ್ತಿ ಎಕ್ಸ್ಪೋಸ್ ಆಗಬೇಡಿ, ಸ್ವಲ್ಪ ಬೆಚ್ಚಗಿರ್ಬೇಕು. ಸೊ ನೆಕ್ಸ್ಟ್ 7ನೇ ಪಾಯಿಂಟ್ ಏನಂತಂದ್ರೆ ಹಸಿವು ಕಡಿಮೆ ಆಗಿರುತ್ತೆ. ಸಾಮಾನ್ಯವಾಗಿ ಯಾವುದೇ ವೈರಲ್ ಇನ್ಫೆಕ್ಷನ್ ತಗೊಂಡಾಗ ಸ್ವಲ್ಪ ಹಸಿವು ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಷ್ಟು ಹಸಿವು ಇರುತ್ತೆ ಅಷ್ಟೇ, ಒಂದೇ ತುತ್ತು ತಿನ್ನಕ್ಕಾಯ್ತಾ ಒಂದೇ ತುತ್ತು ತಿನ್ನಿ, ಬಲವಂತ ಮಾಡಬೇಡಿ. ಮನೆಯಲ್ಲಿ ಇರೋರು ಅಯ್ಯೋ ಊಟ ಮಾಡ್ತಾ ಇಲ್ಲ, ಏನೋ ತೊಂದರೆ ಆಗ್ಬಿಟ್ಟಿದೆ, ಕಾಯಿಲೆ ಜಾಸ್ತಿ ಆಗ್ತಿದೆ ಹಾಗೆ ಅನ್ಕೊಂತಾರೆ. ಇದು ನ್ಯಾಚುರಲ್ ಪ್ರೊಸೆಸ್. ಹಸಿವು ಕಡಿಮೆ ಆಗೋದು ಒಂದು ನ್ಯಾಚುರಲ್ ಪ್ರೊಸೆಸ್ ವೈರಲ್ ಇನ್ಫೆಕ್ಷನ್ ಅಲ್ಲಿ. ಅದಾಗೆ ಸರಿ ಮಾಡುತ್ತೆ. ಅದಕ್ಕೆ ಯಾವುದೇ ಒಂದು ಮಾತ್ರೆ ಕೊಟ್ಟು ಹಸಿವನ್ನ ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. 7ನೇ ಪಾಯಿಂಟ್ ಹಸಿವು ಬಗ್ಗೆ. ನೆಕ್ಸ್ಟ್ 8ನೇ ಪಾಯಿಂಟ್ ಅಂದ್ರೆ ಹಸಿವಿನಲ್ಲೂ ಕೂಡ ಹೇಳಿದೆ, ಎಷ್ಟೆಷ್ಟಾಗುತ್ತೋ ಅಷ್ಟು ಲೈಟ್ ಫುಡ್, ಸ್ವಲ್ಪನೇ ತುಂಬಾ ಹಾರ್ಡ್ ಫುಡ್ ಬೇಡ, ಲೈಟ್ ಹೆಲ್ತಿ ಫುಡ್ ತಿಂತಾರೆ. ವೆಜಿಟೇರಿಯನ್ ಫುಡ್ ಯೂಸ್ ಮಾಡಿ, ಫ್ರೂಟ್ಸ್ ಯೂಸ್ ಮಾಡಿ. ಕೆಮ್ಮೇನು ಜಾಸ್ತಿ ಆಗಲ್ಲ, ಫ್ರೂಟ್ಸ್ ಅನ್ನು ಯೂಸ್ ಮಾಡಬಹುದು. ಜ್ಯೂಸ್ ಬೇಡ, ಫ್ರೂಟ್ಸ್ ಅನ್ನ ತಿಂತ ಹೋಗಿ. ಸೊ ನೆಕ್ಸ್ಟ್ 8ನೇ ಪಾಯಿಂಟ್, ಸೊ ವೆಂಟಿಲೇಷನ್ ಚೆನ್ನಾಗಿರ್ಬೇಕು. ಕಿಟಕಿಗಳನ್ನೆಲ್ಲ ಓಪನ್ ಇಡಿ, ಬಾಗ್ಲನ್ನು ಓಪನ್ ಇಡಿ, ಕ್ರಾಸ್ ವೆಂಟಿಲೇಷನ್ ಆಗ್ತಾ ಇರಬೇಕು. ಆಕ್ಸಿಜನ್ ಮನೆಗೆ ಬರ್ತಾ ಇರಬೇಕು. ನಿಮ್ಮ ಕಾರ್ಬನ್ ಡೈಆಕ್ಸೈಡ್ ನ ಬಿಡೋದು ಹೇಳ್ಕೊಳ್ಳೋದು ತಪ್ಪು. ಸೊ ವೆಂಟಿಲೇಷನ್, ಪ್ರಾಪರ್ ವೆಂಟಿಲೇಷನ್ ಇಟ್ಕೊಳ್ಳಿ. ನೆಕ್ಸ್ಟ್ ಸೊ ಮಾಸ್ಕ್ ಅನ್ನ ಹಾಕಿರಬೇಡಿ. ನಾನು ಪ್ರತಿ ಸಲ ಸ್ಟ್ರೆಸ್ ಮಾಡಿ ಹೇಳ್ತಾ ಇರ್ತೀನಿ, ಇನ್ಫೆಕ್ಷನ್ ಆಗ್ಬಿಟ್ಟಿದೆ, ಕೆಮ್ಮ ಬಂದ್ಬಿಟ್ಟಿದೆ, ನಿನಗೆ ನಿಮೋನಿಯಾ ಆಗಿದೆ ಅಂತ ಹೇಳ್ಬಿಟ್ಟು ಮಾಸ್ಕ್ ಹಾಕೊಂಡೇ ಇರು ಅಂತೇಳಿ ಪ್ರೆಷರ್ ಹಾಕ್ಬಿಟ್ಟು ಮಾಸ್ಕ್ ಅನ್ನು ಯೂಸ್ ಮಾಡಬಾರ್ದು. ಮನೆಯಲ್ಲಿ ಮಾಸ್ಕ್ ಯೂಸ್ ಮಾಡೋದ್ರಿಂದ ಮತ್ತೆ ನಿಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಕಾರ್ಬನ್ ಡೈಆಕ್ಸೈಡ್ ನ ಮತ್ತೆ ನೀವು ವಾಪಸ್ ಹೇಳ್ಕೊಂತಾ ಇರ್ತೀರಾ. ಮಾಸ್ಕ್ ಅನ್ನು ಯೂಸ್ ಮಾಡಬಿಡಿ. ಅಕಸ್ಮಾತ್ ಮನೆಯಲ್ಲಿ ಇದ್ದವರು ಬೇರೆಯವರು ಅವ್ರ ಹತ್ತಿರದಲ್ಲಿ ಪಕ್ಕದಲ್ಲಿ ಹೋಗಿ ಕೂರ್ತೀರಾ ಅಂತ ಅಂದ ಪಕ್ಷದಲ್ಲಿ ಅವರಿಗೆಲ್ಲ ನೀವು ಬೇಕಾದ್ರೆ ಮಾಸ್ಕ್ ಅನ್ನು ಹಾಕೊಂಡು ಕೂರಿರಿ. ಬಟ್ ಪೇಷಂಟ್ ಗೆ ಮಾಸ್ಕ್ ಅನ್ನ ಹಾಕ್ಸಬೇಡಿ. ನೆಕ್ಸ್ಟ್ ಲಾಸ್ಟ್ 10ನೇ ಪಾಯಿಂಟ್ ಏನಂತಂದ್ರೆ ಆಕ್ಸಿಜನ್ ಸಿಲಿಂಡರ್. ಇಟ್ಸ್ ಎ ಲೈಫ್ ಸೇವಿಂಗ್ ಹೇಳೋದು. ಆಕ್ಸಿಜನ್ ಸಿಲಿಂಡರ್ ಇಟ್ಕೊಳ್ಳಿ. ನಾವು ಹೊರಗಡೆ ಒಂದು ಪ್ರಕೃತಿ ಆಕ್ಸಿಜನ್ ಹಾಳು ಮಾಡ್ಬಿಟ್ಟಿದೀವಿ. ಹಾಗಾಗಿ ಸಿಲಿಂಡರ್ ಅವಶ್ಯಕತೆ ಇದೆ ಈಗ ನಮಗೆ. ಆಕ್ಸಿಜನ್ ಸಿಲಿಂಡರ್ ನ ಮನೆಯಲ್ಲಿ ಇಟ್ಟುಕೊಂಡ್ರೆ ತುಂಬಾನೇ ಅನುಕೂಲ ಆಗುತ್ತೆ. 10,000, 5,000, 10,000 ಆಗ್ಬೋದೇನೋ ಸಿಲಿಂಡರ್. ಬಟ್ ನೀವು ಹಾಸ್ಪಿಟಲ್ ಅಲ್ಲಿ ಮಾಡೋ ಲಕ್ಷಾಂತರ ರೂಪಾಯಿ ಬಿಲ್ ಅನ್ನು ಉಳಿಸಬಹುದು. 8 ಲಕ್ಷ, 10 ಲಕ್ಷ, 18 ಲಕ್ಷ ರೂಪಾಯಿ ಬಿಲ್ ನೋಡಿದೀವಿ. ಬರೀ ಆಕ್ಸಿಜನ್ ಅಷ್ಟೇ ಟ್ರೀಟ್ಮೆಂಟ್, ಏನು ಟ್ರೀಟ್ಮೆಂಟ್ ಇಲ್ಲ ಅಂತ ಗೊತ್ತಿದ್ದು 10, 18, 20 ಲಕ್ಷ ತನಕ ಬಿಲ್ ಆಗಿರ್ತವೆ. ಹಾಗಾಗಿ ಒಂದು 10,000 ಖರ್ಚಾದ್ರೂ ಪರವಾಗಿಲ್ಲ. ನಿಮ್ಗೆ ಉಸಿರಾಟದ ತೊಂದರೆ ಇದ್ದ ಪಕ್ಷದಲ್ಲಿ ಮನೆಯಲ್ಲೇ ಒಂದು ಆಕ್ಸಿಜನ್ ಸಿಲಿಂಡರ್ನ ಇಟ್ಕೋಬಹುದು. ಇಷ್ಟು 10 ಪಾಯಿಂಟ್ಸ್ ನಾನು ಏನ್ ಹೇಳಿದಿನ ಇಷ್ಟನ್ನು ನೋಟ್ ಮಾಡ್ಕೊಂಡು ಇಷ್ಟು ಪ್ರಿಕಾಷನ್ಸ್ ನೀವು ತಗೊಂಡು ಪಕ್ಷದಲ್ಲಿ 90% ಈ ಕೊರೋನಾದಿಂದ ಏನಾಗ್ತಿದೆಯಲ್ಲ, ದರೋಡೆ, ಕೊರೋನಾ ಸ್ಕ್ಯಾಮ್, ಕೊರೋನಾ ಲೂಟಿ ಏನಾಗ್ತಾ ಇದೆಯಲ್ಲ, ಇದನ್ನ ಈ ಪ್ರಿಕಾಷನ್ಸ್ ನೀವು ಉಪಯೋಗಿಸಿದ ಪಕ್ಷದಲ್ಲಿ 90% ನೀವು ಪ್ರಿವೆಂಟ್ ಮಾಡಬಹುದು. ಇನ್ನು 10% ಪೇಷಂಟ್ ನಿಮೋನಿಯಾ ಅಂತ ಇದ್ದ ಪೇಷಂಟ್ಗೆ ಹೇಳ್ತಿದ್ದೀನಿ ನಾನು. ಇನ್ನುಳಿದ ಒಂದು 10% ಪೇಷಂಟ್ಗೆ ಸ್ವಲ್ಪ ಸಿಂಪ್ಟಮ್ಸ್ ಸಿವಿಯರ್ ಇದ್ದ ಪಕ್ಷದಲ್ಲಿ ಅಂತವ್ರು ಅಡ್ಮಿಟ್ ಆಗಲೇಬೇಕಾಗುತ್ತೆ. ಅಡ್ಮಿಟ್ ಆಗ್ಬಿಟ್ಟು ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಆಕ್ಸಿಜನ್ ತಗೊಳ್ಳೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಈಗ ಈ ಕೆಲವೊಂದು ವಿಷಯಗಳು ಜನರಿಗೆ ನೋಡಿ. ಈಗ ನಾನು ಹೇಳಿದೆ, ಒಂದು ಹಸಿವು ಕಡಿಮೆ ಆಗಿರುತ್ತೆ. ಸೊ ಎರಡನೇದಾಗಿ ಸುಸ್ತಿರುತ್ತೆ, ತುಂಬಾನೇ ಸುಸ್ತಿರುತ್ತೆ. ಎದ್ದು ಹಾಸಿಗೆಯಿಂದ ಎದ್ದು ಹೋಗ್ಲಿಕ್ಕೂ ಆಗದಷ್ಟು ಸುಸ್ತಿರುತ್ತೆ. ಅಂತ ಪಕ್ಷದಲ್ಲಿ ಅಂತ ಪೇಷಂಟ್ ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರಕ್ ಹೋಗ್ಬೇಡಿ. ಊಟ ಮಾಡ್ತಿಲ್ಲ ಅಂತ ಸುಮಾರು ಜನ ಮಾಡ್ತಾರೆ. ಊಟ ಮಾಡ್ತಿಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರೋದು, ತುಂಬಾ ಸುಸ್ತು ಅಂತಿದ್ದಾರೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರೋದು, ಅದು ಕೆಲಸ ಮಾಡಬೇಡಿ. 2nd ಫ್ಲೋರ್, 3rd ಫ್ಲೋರ್, 4th ಫ್ಲೋರ್ ಎಲ್ಲ ಇರ್ತಾರೆ. ಮೆಟ್ಲು ಹತ್ತಿ ಇಳಿಸಿ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ನಡೆಸ್ಕೊಂಡು ಕರ್ಕೊಂಡ್ ಬರ್ತಾರೆ. ಇದು ಮಾಡೋದ್ರಿಂದನೂ ತೊಂದರೆ ಆಗುತ್ತೆ. ಸೊ ರೆಸ್ಟ್, ಕಂಪ್ಲೀಟ್ ಬೆಡ್ ರೆಸ್ಟ್. ಈ ಒಂದು ಹಸಿವು ಕಡಿಮೆ ಇರೋದು ಅಥವಾ ಸುಸ್ತು, ಇಟ್ಸ್ ಎ ನ್ಯಾಚುರಲ್ ಪ್ರೊಸೆಸ್. ಅದಾಗಿ ಅದು ಕ್ಯೂರ್ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇನ್ಫೆಕ್ಷನ್ ಕಡಿಮೆ ಆಗ್ತಾ 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 ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈಗ ಸೊ ವೈರಲ್ ನಿಮೋನಿಯಾ ಕಂಪ್ಲೀಟ್ ಆಗಿ ಹೀಲ್ ಆಗುತ್ತೆ. ಸೊ ಬರ್ದಿಟ್ಕೊಳ್ಳಿ, ವೈರಲ್ ನಿಮೋನಿಯಾ ಕಂಪ್ಲೀಟ್ ಆಗಿ ಹೀಲ್ ಆಗುತ್ತೆ 1 ತಿಂಗಳ ಟೈಮ್ ತಗೊಳುತ್ತೆ. ಏನ್ ಇನ್ಫೆಕ್ಷನ್ ಆಗಿ ಏನ್ ಇನ್ಫ್ಲಮೇಷನ್ ಚೇಂಜಸ್ ಇರ್ತದಲ್ಲ ಅದು ಹೀಲ್ ಆಗ್ಲಿಕ್ಕೆ ಟೇಕ್ಸ್ ಅಬೌಟ್ 1 ಮಂತ್, 1 ತಿಂಗಳು ಟೈಮ್ ತಗೊಳುತ್ತೆ. 1 ತಿಂಗಳು ಆದ್ಮೇಲೆ ನೀವೇನು ಟ್ರೀಟ್ಮೆಂಟ್ ತಗೊಂಡಿಲ್ಲ, ಮನೇಲಿ ಇದ್ರು ಕೂಡ 1 ತಿಂಗಳು ಆದ್ಮೇಲೆ CT ಸ್ಕ್ಯಾನ್ ನಾರ್ಮಲ್ ಬಂದಿರೋ ಕೇಸಸ್ ಸುಮಾರು ಕೇಸಸ್ ಇದಾವೆ. ಅದಾಗಿ ಹೀಲ್ ಆಗುತ್ತೆ. 1 ತಿಂಗಳಲ್ಲಿ 100% ಹೀಲ್ ಆಗುತ್ತೆ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೋ ಪರ್ಮನೆಂಟ್ ಲಂಗ್ ಡ್ಯಾಮೇಜ್. ಬರ್ದಿಟ್ಕೊಳ್ಳಿ, ಇಫ್ ಇಟ್ ಈಸ್ ಎ ವೈರಲ್ ನಿಮೋನಿಯಾ, ಇವ್ರು ಹೇಳ್ತಾ ಇದ್ರಲ್ಲ ಕೊರೋನಾ ನಿಮೋನಿಯಾ ಅಥವಾ ಕೋವಿಡ್ ನಿಮೋನಿಯಾ ಅಂತ, ಅದು ಕೊರೋನಾ ನಿಮೋನಿಯಾನೇ ಆದ ಪಕ್ಷದಲ್ಲಿ ಅದು 100% ಯಾವುದೇ ಒಂದು ಡ್ಯಾಮೇಜ್, ಪರ್ಮನೆಂಟ್ ಡ್ಯಾಮೇಜ್ ಮಾಡದಲ್ಲೇ ಹೀಲ್ ಮಾಡುತ್ತೆ. ಹಾಗಾಗಿ ನಾನು ಹೇಳೋದು, ನಗ್ತಾ ಇರಿ, ಯಾವಾಗಲೂ ನಗ್ತಾ ಇರಿ, ಆರೋಗ್ಯವಾಗಿರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಈ ಪೇಜ್ನ ಲೈಕ್ ಮಾಡಿಬಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಏನು ನಿಮೋನಿಯಾದ ಬಗ್ಗೆ ಪ್ರತಿಯೊಬ್ಬರಿಗೆ ಏನು ತಪ್ಪು ಕಲ್ಪನೆ, ಸಾಮಾನ್ಯ ಜನರಿಗೆ ಏನು ತಪ್ಪು ಕಲ್ಪನೆಯನ್ನ ಸೃಷ್ಟಿಸಿದ್ದಾರೆ ಅದನ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡಿ.
ಈ ಒಂದು ನಿಮೋನಿಯಾ ಹೆಸರಲ್ಲಿ ನಡೀತಿರೋ ಒಂದು ದರೋಡೆನ ಕಡಿಮೆ ಮಾಡ್ಬೋದು. ನಿಮೋನಿಯಾ ಹೆಸರಲ್ಲಿ ಆಗ್ತಾ ಇರೋ ಒಂದು ಸಾವಿನ ಸಂಖ್ಯೆನೂ ಕಡಿಮೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ ಪ್ರತಿಯೊಬ್ಬರು. ನಮಸ್ಕಾರ.